ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ, ಆದರೂ ಕೂಡ ಸಮಸ್ಯೆಗೆ ನಮಗೆ ಸೊಲ್ಯೂಷನ್ ಸಿಗ್ತಿಲ್ಲ, ಪರಿಹಾರ ಆಗ್ತಿಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ತೊಂದರೆಗಳಿಗೂ ಕೂಡ ನೀವು ಫುಲ್ ಸ್ಟಾಪ್ನ ಇಡ್ಬೋದು. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿದ್ದಾರೆ, ಎಲ್ಲ ಸಮಸ್ಯೆಗಳಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಾಳೆ ಹನುಮಾನ್ ಜಯಂತಿ ಇದೆ, ಇದನ್ನು ನೋಡಿದೆ ನಾನು. ಸೊ ಅದರಿಂದ ಇದೇ ಒಂದು ವಿಷಯವಾಗಿ ತಮ್ಮನ್ನು ಕೇಳೋಣ ಅಂತ. ಸೊ ಹನುಮಾನ್ ಅನ್ನೋಂಥದ್ದು ಒಂದು ಪವರ್ಫುಲ್ ಗಾಡ್. ತುಂಬ ಜನ ಹನುಮನ ಒಂದು ಭಕ್ತಿರ್ತಾರೆ, ಅಥವಾ ಅವರಷ್ಟು ಶಕ್ತಿ ನಮಗೆ ಬೇಕು, ಅಥವಾ ಯಾವುದೇ ಒಂದು ಕೆಲಸ ಮಾಡಿದ್ರು ಅಷ್ಟೇ ಸಕ್ಸಸ್ ಕಾಣಬೇಕು ಅಂತ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು. ಹನುಮಾನ್ ಜಯಂತಿಯ ಆಚರಣೆ ಹೇಗಿರಬೇಕು? ಈ ದಿನ ಏನಾದರೂ ದಾನ ಧರ್ಮಗಳನ್ನ ಮಾಡಬೇಕಾಗತ್ತಾ, ಅಥವಾ ಹನುಮನ ದರ್ಶನನ ನಾವು ಪಡ್ಕೊಳ್ಳೇಬೇಕಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಅತ್ಯಂತ ಪರ್ವಕಾಲ. ಅಂದರೆ ನಾಳೆ ಏನು ಮಾಡ್ಕೊಳ್ತೀರೋ ಅವ್ರಿಗೆಲ್ಲರೂ ಕೂಡ ವಿಶೇಷವಾಗಿರತಕ್ಕಂತಹದ್ದು. ನಾನು ಮೊದಲೇ ಹೇಳ್ತೇನೆ, ನಮ್ಮ ಬದುಕಿಗೆ ಪರೀಕ್ಷೆಗಳಿಲ್ಲ ಅಂತಂದರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. SLC ಆದಮೇಲೆ ನೀನು ಫಸ್ಟ್ PU ಹೋಗ್ಲಿಕ್ಕೆ ಸಾಧ್ಯ. ಹಾಗೆಯೇ ಆ ಎಕ್ಸಾಮ್ ಚೆನ್ನಾಗಿ ಬರೆದ್ರೆ ಮತ್ತು ಖುಷಿ ಅಲ್ವಾ, ಇನ್ನೂ ಖುಷಿ ಅಲ್ವಾ? ಹಾಗೆಯೇ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗಿರತಕ್ಕಂತಹದ್ದು. ಮೊದಲೇ ಹನುಮಂತ ಏನನ್ನ ತೋರಿಸುತ್ತೆ ಅಂತಂದರೆ ಭಕ್ತಿ ತೋರಿಸುತ್ತೆ. ಮತ್ತೊಬ್ಬರ ಸೇವೆ ಮಾಡೋದ್ರಿಂದಲೇ ಏನಾದರೂ ಸರಿಯೇ. ಅದಕ್ಕೆ ಇವತ್ತು ನೀವು ಏನು ಮಾಡಬೇಕು ಅಂತ ನಾನು ತಿಳಿಸುವಂಥದ್ದು ಈ ದಿನದಲ್ಲಿ ಪ್ರಧಾನವಾಗಿ ಆ ಹನುಮಂತ ಅವನ ಎದೆ ಬಗ್ದಾಗ ಅಲ್ಲಿ ರಾಮ ಇಲ್ಲದೆ ಕೂಡ ಇರಬಹುದು. ಆದರೆ ಈ ಹನುಮನ ಪ್ರತಿ ರೋಮದಲ್ಲೂ ರಾಮ 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 ಅನ್ನೋ ಶಬ್ದವೇ ಬರ್ತಾ ಇತ್ತು. ಹಾಗಾಗಿ ಇನ್ನಲ್ಲಿ ವಿಧಿಯೇ ಇಲ್ಲ, ಹನುಮನಿಗೆ ಸರೆಂಡರ್ ಆಗಿಬಿಡ್ತಾನೆ ರಾಮ. ಅಷ್ಟೊಂದು ಸ್ನೇಹ ಭಕ್ತಿಗೆ ತಿರುಗಿಕೊಳ್ಳುತ್ತೆ. ನಮ್ಮಲ್ಲಿ ಅದರ ವಿರುದ್ಧವಾಗಿರ್ತವೆ. ಪ್ರೀತಿಯ ಬಂಧುಗಳೇ, ಹೆಚ್ಚಿಗೆನೇನೂ ಇಲ್ಲ. ಹನುಮದ್ ವ್ರತ, ಹನುಮ ಜಯಂತಿ ಅಂತೇಳಿ ವರ್ಷಕ್ಕೆ 2 ಅಥವಾ 3 ಬಾರಿ ಬರೋ ಸಾಧ್ಯತೆ ಇರುತ್ತೆ. ಹನುಮಂತನ ಎಲ್ಲೆಲ್ಲಿ ವಿಶೇಷವಾಗಿರೋ ಪ್ರಸಂಗಗಳು ಎದ್ದು ಬಂದವೋ ಅಂತಹ ದಿನಗಳಲ್ಲಿ ವ್ರತಗಳನ್ನು ಮಾಡುವಂಥದ್ದು. ಅವನು ಹುಟ್ಟಿದ್ದನ್ನು ನಾವು ಏನು ಜನ್ಮದಿನ ಅಂತ ಮಾಡಿಕೊಳ್ತೀವೋ ಅದು. ಆದರೆ ಹನುಮಂತನ ರಾಮ ಮತ್ತು ಹನುಮರ ಭೇಟಿ ಆಗಿದ್ದು, ಮತ್ತು ಅವ ಸೀಮೋಲ್ಲಂಘನವನ್ನು ಮಾಡಿದ್ದು, ಇವೆಲ್ಲವೂ ಕೂಡ ಹನುಮದ್ ವ್ರತ, ಹನುಮ ಜಯಂತಿಗೆ ಸಂಬಂಧಪಡ್ತಕ್ಕಂತಹ ವಿಶಿಷ್ಟವಾಗಿರುವ ದಿನಗಳಾದ್ದರಿಂದ ನಮ್ಮ ಸಾಂಸಾರಿಕದಲ್ಲಿ ಅಥವಾ ನಮ್ಮ ಒಂದು ಜೀವನದ ಪಯಣದಲ್ಲಿ ಪ್ರಕ್ಷುಬ್ಧ ವಾತಾವರಣ ಏರ್ಪಟ್ಟಿದ್ದರೆ ಈ ದಿನಗಳು ಆಯ್ಕೆ ಮಾಡ್ಕೊಳ್ಬೇಕಂತೆ. ಏನು ಈ ದಿನದಲ್ಲಿ ನೀವು ಮಾಡ್ಕೊಳ್ಬೇಕು ಅಂತಂದರೆ ಒಂದು ಮಂತ್ರವನ್ನು ಹೆಚ್ಚಿಗೆ ಹೇಳ್ಕೊಳ್ಳೋಂಥದ್ದು. ಅದು ಎಂತಹದ್ದು ಅಂತಂದರೆ ಬಹಳ ವಿಶೇಷ. ಅದು ನೀವು ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಆಗಿರಬಹುದು. ಅಲ್ಲಿಂದ ಅಲ್ಲೇ ಪಡ್ಕೊಳ್ಬೇಕು ಅಂತಂದರೆ ಹನುಮನ್ನೇ ಪ್ರಾರ್ಥನೆ ಮಾಡಬೇಕಂತಂದರೆ. ಇನ್ನು ಬರ್ತಕ್ಕಂತಹದ್ದು ಆಪತ್ತುಗಳು, ವಿಪತ್ತುಗಳು ನಾವು ಕ್ಷಣ ಮಾತ್ರದಲ್ಲಿ ಅದನ್ನು ವರ್ಜೆ ಮಾಡಿ ದಮನ ಮಾಡೋದ ಶಕ್ತಿ ಇರೋದು, ಪರಿಪೂರ್ಣ ದಮನ ಮಾಡೋ ಶಕ್ತಿ ಇರೋದೇ ಆ ಹನುಮನ ಮಂತ್ರಕ್ಕಂತೆ. ಎಲ್ಲ ದೇವತೆಗಳ ಕೃಪೆ ಇವನ ಮೇಲೆ ಇರುತ್ತದೆ. ಅದಕ್ಕೆ ಹನುಮನನ್ನು ಯಾರು ಪೂಜಿಸ್ತಾರೋ ಭಾಳ ದೊಡ್ಡ ಮಟ್ಟದ ಹೆಸರು, ಕೀರ್ತಿ, ಹಣ, ಪ್ರತಿಷ್ಠೆ ಇವೆಲ್ಲ ಪಡ್ಕೊಳ್ತಾರಂತೆ. ಅದಕ್ಕೆ ಈ ಪಂಚಮುಖಿ ಹನುಮತ್ ಕವಚವನ್ನು ಸಾಧ್ಯ ಆದರೆ ನೀವು ಓದ್ಕೊಳ್ಳಿ, ಬಹಳ ವಿಶೇಷ ಇರುವಂಥದ್ದು ಈ ದಿನ. ಅಥವಾ ನನಗೊಂದು ಮಂತ್ರ ಬೇಕು ಗುರುಗಳೇ ಇವತ್ತು ಅಂತಂದರೆ, ಓಂ ಹರಿಮರ್ಕಟ ಮರ್ಕಟಾಯ ಸ್ವಾಹ, ಓಂ ಹರಿಮರ್ಕಟ ಮರ್ಕಟಾಯ ಸ್ವಾಹ, ಓಂ ಹರಿಮರ್ಕಟ ಮರ್ಕಟಾಯ ಸ್ವಾಹ, ಓಂ ಹರಿಮರ್ಕಟ ಮರ್ಕಟಾಯ ಸ್ವಾಹ. ಹರಿಮರ್ಕಟ ಮರ್ಕಟ ಅನ್ನುವಂಥ ಅದ್ಭುತವಾದ ಮಂತ್ರವೇ ಬಹುಶಃ ನಮ್ಮನ್ನು ಎಲ್ಲಿಂದೆಲ್ಲಿಗೋ ತೆಗೆದುಕೊಂಡು ಹೋಗುತ್ತೆ. ಅಂತಹ ಅದ್ಭುತಗಳು ಜರುಗಿಬಿಡುತ್ತವೆ. ಅದರಲ್ಲಿ ವಿಶೇಷವಾಗಿ ಈ ದಿವಸ ಹನುಮಂತನಿಗೆ ನೀವು ಲಕ್ಷ್ಮೀಕಾರಕವಾಗಿರ್ತಕ್ಕಂಥದ್ದು, ಮಹಾಲಕ್ಷ್ಮಿಯನ್ನೇ ನಾನು ಪಡೆದುಕೊಳ್ಳಬೇಕು ಗುರುಗಳೇ ಅಂತಕ್ಕಂಥದ್ದಾದರೆ ಎಲ್ಲಿ ನಾವು ತೆಗೆದುಕೊಳ್ಬೇಕು ಅಂತಂದರೆ, ಆ ತಾಂಬೂಲ ಇದೆಯಲ್ಲ, ಅವನಿಗೆ ಬಹಳ ಇಷ್ಟವಾಗ್ತಕ್ಕಂಥದ್ದು ತಾಂಬೂಲ ಮತ್ತು ಕೇಸರಿ. ತಾಂಬೂಲ ಮತ್ತು ಕೇಸರಿಯನ್ನು ಹನುಮಂತನ ದೇವಸ್ಥಾನಕ್ಕೆ ಕೊಡುವಂಥದ್ದು. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಹುಡುಕಿಕೊಂಡಾದರೂ ಸರಿ, ನೀವತ್ತು ಯಾರಾದರೂ ಬಡವರಿಗೆ ಶಕ್ತ್ಯಾನುಸಾರ
ದವಸ ಧಾನ್ಯಗಳನ್ನು ದಾನ ಮಾಡಿ, ಈ ದಿವಸ ದಾನ ಮಾಡಿ, ಒಂದಷ್ಟು ದಾನ ಮಾಡಿ. ಇವತ್ತು ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಕಂಕಣವನ್ನು ಧರಿಸುವಂಥದ್ದು. ಕಂಕಣವನ್ನು ಬಲಗೈಗೆ ಕಟ್ಟಿಕೊಳ್ಳಿ. ನಾನು ಈ ಕಂಕಣ ಕಟ್ತಾ ಇರೋದು ನಂದು 5 ಕೆಲಸಗಳಿದೆ, ಮುಖ್ಯವಾಗಿರ್ತಕ್ಕ 5 ಕೆಲಸಗಳು. ಅದಕ್ಕೆ ನಾನು ಪಂಚಮುಖಿ ಹನುಮನ ಕವಚವನ್ನು ಹೇಳಿಕೊಳ್ಳಿ ಅಂತ ಹೇಳಿದೆ. ಆ ಮಂತ್ರ ಹೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನೇನಿದೆ ಅದಂತ. ನಮ್ಮಲ್ಲೇ ನಮ್ಮ ಒಳಗಡೆ ಗೊತ್ತಿಲ್ಲದೆ ಅವಿತ್ಕೊಂಡು ಗುಮ್ಮನ ಕೂತಿರ್ತಾವಂತೆ. ಭೂತ, ಪ್ರೇತ, ಪಿಶಾಚಿ, ಶಾಕಿನಿ, ಢಾಕಿನಿ, ಉಚ್ಚಾಟಯ ತೊಲಗೋತದಿರುತ್ತಂತೆ. ಈ ಹನುಮಂತನ ಮಂತ್ರ ಹೇಳೋದ್ರಿಂದ, ಕಂಕಣ ಇವತ್ತು ಧರಿಸೋದ್ರಿಂದ. ಇವತ್ತು ನೀವು ಕಟ್ಟಿದ್ದೀನಿ ಅಂತಂದರೆ 1 ವರ್ಷ ನಾನು ಇದನ್ನು ಬಿಚ್ಚೋದೇ ಇಲ್ಲ, ಏನಾದರೂ ಸರಿಯೇ. ಮತ್ತು ನಾನು ಈ ಹನುಮ ಜಯಂತಿಗೆ ಮತ್ತು ಈ ಕಂಕಣವನ್ನು ಬಿಚ್ಚಿ ಹನುಮನ ಪಾದದಲ್ಲಿಟ್ಟು ಮತ್ತು ನೂತನ ಧರಿಸ್ತೀನಿ. ನನ್ನ ಕೆಲಸಗಳಿಂತ 5 ಇದ್ದಾವೆ. 5 ಬರ್ಕೊಳ್ಳಿ, 6ನೇದು ಬೇಡ, 4 ಬೇಡ, 5 ಕೆಲಸಗಳು ನನಗೆ ಆಗಲೇಬೇಕು ಅಂತಕ್ಕಂತಹದ್ದು ನಿಮ್ಮ ಮೂಲಭೂತ ಸೌಕರ್ಯಗಳಿಂದ ಹಿಡಿದು. ನಾನು ಇದೇ ವರ್ಷದಲ್ಲಿ ಹನುಮಂತ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಹನುಮತ್ ಕವಚ ಓದ್ತಿದ್ದೇನೆ. ನನ್ನ ಜೀವಮಾನದಲ್ಲಿ ನನಗೆ ಯೋಗಗಳಿಲ್ಲ ಅಂತಂದರೆ ಯಾರೋ ಹೇಳಿದ್ರು, ಯಾವತ್ತೂ ಹೇಳಿದ. ನಾನೊಂದು ಸೈಟ್ ತೆಗೆದುಕೊಳ್ಬೇಕು, ಬರೆದಿಟ್ಕೊಳ್ಳಿ. ನಾನೊಂದು ಮನೆ ಕಟ್ಕೊಳ್ಬೇಕು, ಬರೆದಿಟ್ಕೊಳ್ಳಿ. ನನ್ನ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು, ಬರೆದಿಟ್ಕೊಳ್ಳಿ. ನಾನು ಬೇರೆ ಮಕ್ಕಳಿಗೆ ಉಪಕಾರ ಮಾಡ್ತೇನೆ, ಅದು ಬರೆದಿಟ್ಕೊಳ್ಳಿ. ನಾನು ಇನ್ನು ಹಾಗೆ ಸೇವಕನಾಗಿ ಸೇವೆ ಮಾಡ್ತೀನಿ, ದೇಶ ಸೇವೆ ಮಾಡ್ತೀನಿ ಅನ್ನೋದು ಬರೆದಿಟ್ಕೊಳ್ಳಿ. ಈಗ ನಮ್ಮ ಸೈನಿಕರು ಹೋಗಿದ್ದಾರಲ್ಲ, ಅವ್ರಿಗೊಂದು ಇಲ್ಲಿಂದಲೇ ನಾನು ಪ್ರೇಯರ್ ಮಾಡ್ತೇನೆ ಅಂತ ಹೇಳಿ, ಓಂ ಜೈ ಬಜರಂಗಬಲಿ, ಓಂ ಜೈ ಬಜರಂಗಬಲಿ, ವೀರ ಹನುಮತೇ ನಮಃ. ನನ್ನ ಸೈನಿಕರಿಗೆ ನಿನ್ನ ಶಕ್ತಿಯನ್ನು ದಯಪಾಲಿಸಪ್ಪ, ನನ್ನ ಸೈನಿಕರಿಗೆ, ನನ್ನ ದೇಶದ ಸೈನಿಕರಿಗೆ ನಿನ್ನ ಶಕ್ತಿಯನ್ನು ದಯಪಾಲಿಸಪ್ಪ ಅಂತ ಹೇಳಿ ಆ ಹನುಮಂತನನ್ನು ಪ್ರಾರ್ಥನೆ ಮಾಡಿ. ಹನುಮಂತನನ್ನು ನಿಮಗೋಸ್ಕರ ಪ್ರಾರ್ಥನೆ ಮಾಡದೆ ಫಲ ಕೊಡೋದು ಕಡಿಮೆ ಅಂತೆ ಅವರು. ಬೇರೆಯವರು ಚೆನ್ನಾಗಿಲ್ಲ ಅಂತ ನೀವು ಪ್ರಾರ್ಥನೆ ಮಾಡ್ತೇನೆ ಅಂತಂದರೆ ಮೊದಲು ನಿಮ್ಮ ಹತ್ರ ಒಂದು ಕೊಟ್ಟು ಅವನು ಹೋಗ್ತಾನಂತೆ, ಆಮೇಲೆ ಅವ್ನು ಕೊಡ್ತಾನೆ. ಮೊದಲು ನಿಮಗೆ ಅಂತಾರೆ ಅವನು ಕೊಡೋದು, ಬೇರೆಯವರು ಚೆನ್ನಾಗಿರಲಿ ಅವ್ರಿಗೆ ಇದನ್ನು ಕೊಡು ಅಂತಂದರೆ, ನನ್ನ ದೇಶದ ಸೈನಿಕರಿಗೆ ನಿನ್ನ ಶಕ್ತಿಯನ್ನು ದಯಪಾಲಿಸು ಅಂತಂದರೆ ನಿನಗೆ ಕೊಟ್ಟು ಅವನು ಕೊಡ್ತಾನಂತೆ, ಎಷ್ಟು ಅರ್ಜೆಂಟ್ ಇದ್ರು. ಹಾಗೆ ಹನುಮ ಅಂದರೆ ಹಾಗೆ ವಿಶಿಷ್ಟವಾಗಿ ಅವ ಎಲ್ಲ ದೇವರಿಗೆ ಬೇಡದವ್ರಿಗೆ ಕೊಡ್ತವೆ, ಹನುಮ ಶಕ್ತಿ ಆಗಲ್ವೇ. ಅಂತಹ ಅದ್ಭುತಗಳು ಇದೆ ಆ ಹನುಮಂತನ ಒಂದು ಪ್ರಾರ್ಥನೆ ಮಾಡೋದ್ರಿಂದ. ಇನ್ನು ಪುರಾಣ ಬಹಳ ಮಾತಾಡುತ್ತೆ ಬಿಡಿ, ಹನುಮಂತನ ಬಗ್ಗೆ ಬಹಳಷ್ಟು ಸಾವಿರಾರು ಕಥೆಗಳಿದ್ದಾವೆ. ಬಹುಶಃ ನಾನು ಒಂದಷ್ಟು ಹೇಳಿರ್ತೀನಿ, ನೀವು ಕೇಳಿಸ್ಕೊಂಡಿರ್ತೀರಿ, ಗೊತ್ತಿರತಕ್ಕಂತಹದ್ದೇ. ಅಂತಹ ಹನುಮಂತ ಏನಂತಂದರೆ ತುಂಬ ಪವರ್ಫುಲ್ ಗಾಡ್. ಹನುಮತಿ ಶಕ್ತಿಯನ್ನು ದಯಪಾಲಿಸ್ಬೇಕು ಅಂತಂದರೆ ಹನುಮದ ಸ್ಮರಣೆ ಮಾಡ್ತಾರೆ. ಯಾಕಂದರೆ ನಮಗೆ ಬುದ್ಧಿಯಲ್ಲಿ ಬಹಳಷ್ಟು ಬೆಳವಣಿಗೆ ನಾವಾಗಬೇಕಂದ್ರೆ ವ್ಯಾಪಾರ ಮಾಡ್ತೀವಲ್ಲ, ಹಾಗಾಗಿ ಅಂತಹ ಬುದ್ಧಿಯನ್ನು, ಇನ್ನು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರಲ್ಲ, ಪ್ರತಿಯೊಬ್ಬರ ಮನೇಲಿ ಇದ್ದದ್ದೇ. ಅಂತಹ ಮಕ್ಕಳಿಗೆ ವಿದ್ಯೆ ಬುದ್ಧಿಯನ್ನು ಕೊಡಪ್ಪ, ಸಿದ್ಧಿಯನ್ನು ಕೊಡಪ್ಪ ಅಂತ ಕೇಳ್ಕೊಳ್ಳೋದ್ರಿಂದ, ವಾಕ್ ಕೊಡಪ್ಪ ಅಂತ ಕೇಳ್ಕೊಳ್ಳೋದು, ಬಲವನ್ನು ಕೊಡು ಅಂತ ಕೇಳ್ಕೊಳ್ಳೋದು. ಶಕ್ತಿ ನಮಗೆ ಇಂಥ ಕಡೆ ಪ್ರದರ್ಶನ ಮಾಡಬೇಕಾದ್ರೆ ಎಂತಹ ಶಕ್ತಿ ಬೇಕೋ ನಿಮಗೆ, ಎಂತಹದ್ದು ಮೆಂಟಲಿ ಬೇಕಾ, ಫಿಸಿಕಲಿ ಬೇಕಾ, ಯಾವ ಶಕ್ತಿಯನ್ನು ಭಕ್ತಿಯನ್ನು ದಯಪಾಲಿಸೋದು ಹನುಮನೇ. ಆದ್ದರಿಂದ ಅಂತಹ ಪಂಚಮುಖಿ ಹನುಮನನ್ನು ಪ್ರಾರ್ಥನೆ ಮಾಡಿ, ಇದು ನಮ್ಮ ಬದುಕಿಗೊಂದು ಎಕ್ಸಾಮ್, ಇದು ನಮ್ಮ ಜೀವಿತ ಕಾಲಕ್ಕೊಂದು ಪರೀಕ್ಷೆ ನೆನಪಿಟ್ಕೊಂಡು ಇವತ್ತು ಓಂ ಹರಿ ಮರ್ಕಟಾಯ ಸ್ವಾಹ, ಓಂ ಶ್ರೀ ಜೈ ಬಜರಂಗಬಲಿ, ಓಂ ಹಂ ವೀರ ಹನುಮತೇ ನಮಃ. ಆ ಹಮ್ಮನ ಬೀಜಾಕ್ಷರವೇ ಅತ್ಯಂತ ಅದ್ಭುತವಾಗಿರತಕ್ಕಂಥ ಧೀಶಕ್ತಿಯನ್ನು ಕೊಡುವಂಥ ಮಂತ್ರ. ಖಂಡಿತ ಗುರುಗಳೇ, ಹನುಮಾನ್ ಜಯಂತಿಯ ಆಚರಣೆ ಹೇಗಿರಬೇಕಾಗತ್ತೆ, ಜೊತೆಗೆ ಇವತ್ತು ನಾವು ತಾಂಬೂಲ ಹಾಗೆ ಕೇಸರಿಯನ್ನು ಹೇಗೆ ದಾನ ಮಾಡಬೇಕು, ವಿಶೇಷವಾಗಿ ಬಡವರಿಗೆ ದವಸ ಧಾನ್ಯಗಳನ್ನ ಹೇಗೆ ನೀಡಬೇಕು ಅಂತ ತಿಳಿಸ್ಕೊಟ್ರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಪಂಚಮುಖಿ ಹನುಮನ ಒಂದು ಕವಚವನ್ನು ಪಠನೆ ಮಾಡುವಂಥದ್ದು ಭಾಳ ಸೂಕ್ತ. ಕಂಕಣವನ್ನು ಕಟ್ಕೊಂಡು ಜಸ್ಟ್ 5 ಬೇಡಿಕೆಗಳನ್ನ ನಾವು ಸಂಕಲ್ಪ ಮಾಡ್ಕೊಳ್ಬೇಕು, ಅದು ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಾಳೆ ಏನೆಲ್ಲ ನೀವು ಮಾಡಬೇಕಾಗತ್ತೆ ಹನುಮಾನ್ ಜಯಂತಿಯ ವಿಶೇಷವಾಗಿ ಇನ್ನೊಂದ್ರ ಬಗ್ಗೆ ನಮಗೆ ಗುರುಗಳು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.